ಹಲೋ ಮೈ ಡಿಯರ್ ಲರ್ನರ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಜೆಫ್ರಿ ಚಾರ್ಜರ್ ಅವರ ದ ಕ್ಯಾಂಟರ್ಬರಿ ಟೇಲ್ಸ್ ಈ ಒಂದು ಕೃತಿಯ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಜೆಫ್ರಿ ಚಾರ್ಜರ್ ಅವರು ಬರೆದಿರ್ತಕ್ಕಂತಹ ದ ಕ್ಯಾಂಟರ್ಬರಿ ಟೇಲ್ಸ್ ಇದು ಲಂಡನ್ ಸಮೀಪದ ಸೌತ್ ವಾರ್ಕ್ನಲ್ಲಿರ್ತಕ್ಕಂತಹ ಟ್ಯಾಬರ್ಡ್ ಇನ್ ಎಂಬ ಹೋಟೆಲ್ನಲ್ಲಿ ಚಾರ್ಜರ್ ಅವರು 29 ಯಾತ್ರಿಕರ ಒಂದು ತಂಡವನ್ನು ಸೇರ್ತಾರೆ. ಪಿಲಿಗ್ರಿಮ್ಸ್ ತೀರ್ಥಯಾತ್ರೆ ಧಾರ್ಮಿಕ ಯಾತ್ರೆಯ ತಂಡವನ್ನು ಸೇರ್ತಾರೆ. ಈ ಗುಂಪು ಕಾಂಟರ್ಬರಿಯಲ್ಲಿರ್ತಕ್ಕಂತಹ ಸೈಂಟ್ ಥಾಮಸ್ ಬಕೆಟ್ ರವರ ಪುಣ್ಯಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸ್ತಾ ಇರುತ್ತೆ. ಹೋಟೆಲ್ ಮಾಲೀಕ ಹ್ಯಾರಿ ಬೇಯ್ಲಿ ಅವರ ಪ್ರಯಾಣದ ಸಮಯದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಎಂಟರ್ಟೈನ್ ಮಾಡಿಕೊಳ್ಳಲು ಪ್ರತಿ ಯಾತ್ರಿಕರು 4 ಕಥೆಗಳನ್ನು ಹೇಳ್ತಾ ಹೋಗ್ತಾ ಇರ್ತಾರೆ. ಇಲ್ಲಿ ಅತ್ಯುತ್ತಮ ಕತೆ ಹೇಳುವವರಿಗೆ ಉಚಿತವಾದ ಭೋಜನದ ಬಹುಮಾನವನ್ನು ಘೋಷಿಸಲಾಗಿರುತ್ತೆ. ಯಾತ್ರಿಕರು ಚೀಟಿ ಎತ್ತುವ ಮೂಲಕ ನೈಟ್ ಮೊದಲ ಕಥೆಯನ್ನ ಹೇಳಬೇಕೆಂದು ನಿರ್ಧರಿಸಿರ್ತಾರೆ. ಇಲ್ಲಿ ಈ ಕಾಂಟರ್ಬರಿ ಟೇಲ್ಸ್ನ ಕನ್ನಡದ ಸರಳ ಸಾರಾಂಶವನ್ನು ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಸಂಪೂರ್ಣವಾಗಿ ನೀವು ಕೇಳಬಹುದಾಗಿರುತ್ತೆ. ಇಲ್ಲಿ ಜನರಲ್ ಪ್ರೋಲಾಗ್, ಕಾಂಟರ್ಬರಿ ಟೇಲ್ಸ್ನ ಜನರಲ್ ಪ್ರಾರಂಭವಾಗ್ತಕ್ಕಂಥದ್ದು ಸೌತ್ ವಾರ್ಕ್ನ ಲಂಡನ್ ಸಮೀಪದ ಟ್ಯಾಬರ್ಡ್ ಇನ್ ಎಂಬ ಹೋಟೆಲ್ನಲ್ಲಿ. ಇಲ್ಲಿ ಚಾರ್ಜರ್ ಅವರು 29 ಯಾತ್ರಿಕರು ಒಂದು ಪಿಲಿಗ್ರಿಮ್ಸ್ ತಂಡವನ್ನು ಸೇರ್ಕೋತಾರೆ. ಈ ಯಾತ್ರಿಕರು ಕೂಡ ಚಾರ್ಜರ್ನಂತೆಯೇ ಕಾಂಟರ್ಬರಿಯಲ್ಲಿರ್ತಕ್ಕಂತಹ ಒಬ್ಬ ಹುತಾತ್ಮ ಸೆಂಟ್ ಥಾಮಸ್ ಬಕೆಟ್ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ. ಚಾರ್ಜರ್ ಅವರು 27 ಯಾತ್ರಿಕರ ವಿವರಣಾತ್ಮಕ ವರದಿಯನ್ನು ಇಲ್ಲಿ ನೀಡ್ತಾ ಹೋಗ್ತಾರೆ. ಇದರಲ್ಲಿ ನೈಟ್, ಸ್ಕ್ವಯರ್, ಯೋಮನ್, ಪ್ರಿಯೋರಸ್, ಮಾಂಕ್, ಪ್ರೇಯರ್, ಮರ್ಚೆಂಟ್, ಕ್ಲರ್ಕ್, ಮ್ಯಾನ್ ಆಫ್ ಲಾ, ಫ್ರಾಂಕ್ಲಿನ್, ಹ್ಯಾಬರ್ಚರ್, ಕಾರ್ಪೆಂಟರ್, ವೀವರ್, ಡಯರ್, ಟೈಪಿಸ್ಟ್ರಿ, ವೀವರ್, ಕುಕ್, ಮತ್ತು ಶಿಪ್ ಮ್ಯಾನ್, ಫಿನಿಷಿಯನ್, ವೈಫ್, ಮತ್ತು ಪಾರ್ಸನ್, ಫ್ಲೋಮನ್, ಮಿಲ್ಲರ್, ಮ್ಯಾನ್ಸಿಫಲ್, ರೀವ್, ಸಮನರ್, ಮತ್ತು ಪಾರ್ಡನರ್ ಮತ್ತು ಹೋಸ್ಟ್ ಇವರೆಲ್ಲರೂ ಸೇರಿರ್ತಾರೆ. ಅವರು ಸೆಕೆಂಡ್ ನನ್ ಅಥವಾ ನನ್ ಪ್ರಿನ್ಸ್ ಬಗ್ಗೆ ವಿವರಿಸೋದಿಲ್ಲ, ಆದರೂ ಈ ಇಬ್ಬರು ಪಾತ್ರಗಳು ನಂತರ ಪುಸ್ತಕದಲ್ಲಿ ಕಾಣಿಸ್ಕೊಳ್ತಾರೆ. ಕುಕ್ಸ್ ಟೇಲ್ನ ಪೀಠಿಕೆಯಲ್ಲಿ ನಮಗೆ ತಿಳಿಸಿರುವಂತೆ ಹ್ಯಾರಿ ಬೇಯ್ಲಿ ಎಂಬ ಹೆಸರಿನ ಹೋಸ್ಟ್ ಈ ಗುಂಪು ಒಟ್ಟಾಗಿ ಸವಾರಿ ಮಾಡಲು ಮತ್ತು ಕಥೆಗಳೊಂದಿಗೆ ಒಬ್ಬರನ್ನೊಬ್ಬರು ರಂಜಿಸಲು ಸಲಹೆ ನೀಡ್ತಾರೆ. ಪ್ರತಿ ಯಾತ್ರಿಕರು ಕಾಂಟರ್ಬರಿಗೆ ಹೋಗುವ ದಾರಿಯಲ್ಲಿ 2 ಕಥೆಗಳನ್ನು ಮತ್ತು ಹಿಂತಿರುಗುವ ದಾರಿಯಲ್ಲಿ 2 ಕಥೆಗಳನ್ನು ಹೇಳಬೇಕೆಂದು ಅವನು ನಿರ್ಧರಿಸಿರ್ತಾನೆ. ಅವನು ಯಾರನ್ನ ಅತ್ಯುತ್ತಮ ಕಥೆಗಾರ ಎಂದು ನಿರ್ಣಯಿಸ್ತಾನೋ ಅವರು ಇತರ ಯಾತ್ರಿಕರ ಸೌಜನ್ಯದಿಂದ ಬೇಲಿಯ ಹೋಟೆಲ್ನಲ್ಲಿ ಭೋಜನವನ್ನು ಪಡಿತಾರೆ, ಫ್ರೀಯಾಗಿ ಊಟವನ್ನು ಪಡಿತಾರೆ. ಯಾತ್ರಿಕರು ಚೀಟಿಯನ್ನು ಎತ್ತುತ್ತಾರೆ ಮತ್ತು ನೈಟ್ ಮೊದಲ ಕಥೆಯನ್ನು ಹೇಳಬೇಕೆಂದು ನಿರ್ಧರಿಸ್ತಾರೆ. ದ ನೈಟ್ಸ್ ಟೇಲ್ ಇಲ್ಲಿ ಅಥೆನ್ಸ್ನ ಡ್ಯೂಕ್ ಥೀಬ್ಸ್ನ ಒಂದು ಪ್ರಾಚೀನ ಗ್ರೀಸ್ನ ನಗರವಾದ ಥೇಬ್ಸ್ನ 2 ನೈಟ್ಗಳಾದ ಅರ್ಸೈಟ್ ಮತ್ತು ಫಾಲ್ಮನ್ ಅವರನ್ನು ಸೆರೆ ಹಿಡಿಯುತ್ತಾನೆ. ತಮ್ಮ ಕಾರಾಗೃಹದಿಂದ ಆ ನೈಟ್ಗಳು ಥೀಸಿಯಸ್ನ ಭಾವಮೈದಿನ ಎಮಿಲಿಯನ್ನ ನೋಡಿ ಪ್ರೀತಿಸ್ತಾರೆ. ಸ್ನೇಹಿತನ ಮಧ್ಯಸ್ಥಿಕೆಯಿಂದ ಆರ್ಸೈಟ್ ಬಿಡುಗಡೆಯಾಗ್ತಾನೆ, ಆದರೆ ಅವನನ್ನು ಅಥೆನ್ಸ್ನಿಂದ ಹೊರಹಾಕಲಾಗುತ್ತೆ. ಅವನು ವೇಷ ಮರೆಸಿಕೊಂಡು ತಿರುಗಿ ಎಮಿಲಿಯ ಕೊಠಡಿಯಲ್ಲಿ ಸೇವಕನಾಗ್ತಾನೆ. ಫಾಲಮನ್ ಜೈಲಿನಿಂದ ತಪ್ಪಿಸ್ಕೊಳ್ತಾನೆ ಮತ್ತು ಇಬ್ಬರು ಭೇಟಿಯಾಗಿ ಎಮಿಲಿಗಾಗಿ ಹೋರಾಡ್ತಾರೆ. ಥೀಸಿಯಸ್ ಅವರನ್ನು ಹಿಡಿದು ಎಮಿಲಿಯನ್ನು ಬಹುಮಾನವಾಗಿ ಇಟ್ಟುಕೊಂಡು ಇಬ್ಬರು ನೈಟ್ಗಳು ಮತ್ತು ಅವರ ಮಿತ್ರರ ನಡುವಿನ ಪಂದ್ಯಾವಳಿಯನ್ನು ಏರ್ಪಡಿಸ್ತಾನೆ. ಆರ್ಸೈಟ್ ಗೆಲ್ತಾನೆ, ಆದರೆ ಅವನು ಆಕಸ್ಮಿಕವಾಗಿ ತನ್ನ ಕುದುರೆಯಿಂದ ಬಿದ್ದು ಸಾಯ್ತಾನೆ. ನಂತರ ಫಾಲ್ಮನ್ ಎಮಿಲಿಯನ್ನ ಮದುವೆ ಆಗ್ತಾನೆ. ನಂತರದ ಕತೆ ದ ಮಿಲ್ಲರ್ಸ್ ಪ್ರೋಲಾಗ್ ಆ್ಯಂಡ್ ಟೇಲ್. ಇಲ್ಲಿ ಹೋಸ್ಟ್ ಮುಂದಿನ ಕಥೆಯನ್ನು ಹೇಳಲು ಮಾಂಕ್ನನ್ನು ಕೇಳ್ತಾನೆ, ಆದರೆ ಕುಡ್ದ ಅಮಿಲ್ನಲ್ಲಿದ್ದಂತಹ ಮಿಲ್ಲರ್ ಮಧ್ಯಪ್ರವೇಶಿಸಿ ತನ್ನ ಕಥೆಯನ್ನೇ ಮುಂದಿನದಾಗಿರಬೇಕು ಎಂದು ಒತ್ತಾಯಿಸ್ತಾನೆ. ಅವನು ನಿಕೋಲಸ್ ಎಂಬ ಬಡ ವಿದ್ಯಾರ್ಥಿಯ ಕಥೆಯನ್ನು ಹೇಳ್ತಾನೆ. ಅವನು ತನ್ನ ಭೂಮಾಲೀಕನ ಸುಂದರ ಯುವ ಪತ್ನಿ ಆಲಿಸೌನ್ ತನ್ನೊಂದಿಗೆ ರಾತ್ರಿ ಕಳೆಯಲು ಒಪ್ಪಿಸ್ತಾನೆ. ಅವನು ತನ್ನ ಭೂಮಾಲೀಕನಾದ ಜಾನ್ ಎಂಬ ಬಡಗಿಗೆ 2ನೇಯ ಒಂದು ನಂಬಿಕಸ್ಥನಾಗಿರ್ತಾನೆ. ಮತ್ತೆ ಅವನನ್ನು ತನ್ನ ಕೊಟ್ಟಿಗೆಯ ಛಾವಣಿಯಿಂದ ನೇತಾಡುತ್ತಿರುವ ತೊಟ್ಟಿಯಲ್ಲಿ ರಾತ್ರಿ ಕಳೆಯುವಂತೆ ಮಾಡ್ತಾನೆ. ಆಲಿಸೌನ್ ಪ್ರೀತಿಸುತ್ತಿದ್ದ ಅಬ್ಸಲೋನ್ ಎಂಬ ಯುವ ಫ್ಯಾರಿಶ್ ಕ್ಲರ್ಕ್ ನಿಕೋಲಸ್ ಮತ್ತು ಆಲಿಸೌನ್ ಒಟ್ಟಿಗೆ ಮಲಗಿದ್ದ ಕೋಣೆಯ ಕಿಟಕಿಯವರೆಗೆ ಕಾಣಿಸ್ಕೊಳ್ತಾನೆ. ಅಬ್ಸಲೋನ್ ಆಲಿಸೌನ್ ಮುತ್ತು ನೀಡುವಂತೆ ಬೇಡಿಕೊಂಡಾಗ ಅವಳು ಕತ್ತಲೆಯಲ್ಲಿ ಕಿಟಕಿಯಿಂದ ತನ್ನ ಹಿಂಭಾಗವನ್ನು ತೋರಿಸ್ತಾಳೆ ಮತ್ತು ಅವನಿಗೆ ಅದನ್ನು ಮುತ್ತಿಡಲು ಬಿಡ್ತಾಳೆ. ಅಬ್ಸಲೋನ್ ಓಡಿ ಹೋಗಿ ಕೆಂಪು ಬಿಸಿಯಾದ ಕಬ್ಬಿಣದ ಸಲಾಕೆಯನ್ನು ತರ್ತಾನೆ. ಕಿಟಕಿಗೆ ಹಿಂತಿರುಗುತ್ತಾನೆ ಮತ್ತು ಇನ್ನೊಂದು ಮುತ್ತು ಕೇಳ್ತಾನೆ.
ನಿಕೋಲಸ್ ತನ್ನ ಹಿಂಭಾಗವನ್ನು ಕಿಟಕಿಯಿಂದ ಹೊರಗೆ ಹಾಕಿ ಗಾಳಿಯನ್ನು ಬಿಟ್ಟಾಗ ಅಬ್ಸಲೋನ್ ಅವನ ಪೃಷ್ಠದ ಮೇಲೆ ಬಿಸಿ ಕಬ್ಬಿಣದಿಂದ ಬರೆ ಹಾಕ್ತಾನೆ. ನಿಕೋಲಸ್ ನೀರಿಗಾಗಿ ಕೂಗುವುದನ್ನು ಕೇಳಿ ಆ ಮಹಾಪೂರವು ಬಂದಾಗ ಬಡಿಗಿ ಅಂತ ಭಾವಿಸ್ತಾನೆ. ಆದ್ದರಿಂದ ಆ ಕಾರ್ಪೆಂಟರ್ ತನ್ನ ತೊಟ್ಟಿಯನ್ನು ಚಾವಣಿಗೆ ಸಂಪರ್ಕಿಸುವ ಮೂಲಕ ಹಗ್ಗವನ್ನು ಕತ್ತರಿಸ್ತಾನೆ, ಕೆಳಗೆ ಬೀಳ್ತಾನೆ ಮತ್ತು ತನ್ನ ಕೈಯನ್ನು ಮುರಿದುಕೊಳ್ತಾನೆ. ನಂತರದ ಕತೆ ದ ರೀವ್ಸ್ ಪ್ರೋಲಾಗ್ ಅಂಡ್ ಟೇಲ್. ತಾನು ಕೂಡ ಬಡಗಿ ಕೆಲಸ ಮಾಡುವುದರಿಂದ ಮಿಲ್ಲರ್ ಹೇಳಿದ ಮೂರ್ಖ ಬಡಗಿಯ ಕಥೆಯಿಂದ ರೀವ್ ಕೋಪಗೊಳ್ತಾನೆ ಮತ್ತೆ ಅಪ್ರಾಮಾಣಿಕವಾಗಿ ಮಿಲ್ಲರ್ ಸ್ವಂತ ಕಥೆಯೊಂದಿಗೆ ಅದಕ್ಕೆ ಪ್ರತ್ಯುತ್ತರ ನೀಡ್ತಾನೆ. ರೀವ್ ಜಾನ್ ಮತ್ತೆ ಅಲೈನ್ ಎಂಬ ಇಬ್ಬರು ವಿದ್ಯಾರ್ಥಿಗಳ ಕಥೆಯನ್ನು ಹೇಳ್ತಾನೆ. ಅವರು ಮಿಲ್ಲರ್ ತಮಗೆ ಸೇರಿದ ಜೋಳವನ್ನು ಕದಿಯಲು ಅವಕಾಶ ಸಿಗದಂತೆ ನೋಡಿಕೊಳ್ಳಲು ಗಿರಣಿಗೆ ಹೋಗ್ತಾರೆ. ಆದರೆ ಮಿಲ್ಲರ್ ಅವರ ಕುದುರೆಯನ್ನು ಬಿಚ್ಚಿಡ್ತಾನೆ ಮತ್ತೆ ಅವರು ಅದನ್ನು ಹಿಡಿಯಲು ಹೋದಾಗ ಅವನು ಅವರಿಗಾಗಿ ಅರೆದಿದ್ದ ಹಿಟ್ಟಿನ ಸ್ವಲ್ಪ ಭಾಗವನ್ನು ಕದೀತಾನೆ. ವಿದ್ಯಾರ್ಥಿಗಳು ಕುದುರೆಯನ್ನು ಹಿಡಿಯುವ ಹೊತ್ತಿಗೆ ಕತ್ತಲಾಗಿರುತ್ತೆ. ಆದ್ದರಿಂದ ಅವರು ಮಿಲ್ಲರ್ನ ಮನೆಯಲ್ಲಿ ರಾತ್ರಿ ಕಳೀತಾರೆ. ಆ ರಾತ್ರಿ ಅಲೈನ್ ಮಿಲ್ಲರ್ ಮಗಳನ್ನು ಆಕರ್ಷಿಸ್ತಾನೆ ಮತ್ತೆ ಜಾನ್ ಅವನ ಹೆಂಡತಿಯನ್ನು ಆಕರ್ಷಿಸ್ತಾನೆ. ಮಿಲ್ಲರ್ ಎಚ್ಚರಗೊಂಡು ಏನಾಯಿತು ಎಂದು ತಿಳಿದಾಗ ಅವನು ವಿದ್ಯಾರ್ಥಿಗಳನ್ನು ಒಡೆಯಲು ಪ್ರಯತ್ನಿಸ್ತಾನೆ. ಅವನ ಹೆಂಡತಿ ತನ್ನ ಪತಿ ವಾಸ್ತವವಾಗಿ ಒಬ್ಬ ವಿದ್ಯಾರ್ಥಿ ಎಂದು ಭಾವಿಸಿ ಮಿಲ್ಲರ್ನ ತಲೆಗೆ ಕೋಲ್ನಿಂದ ಹೊಡಿತಾಳೆ. ವಿದ್ಯಾರ್ಥಿಗಳು ತಮ್ಮ ಕದ್ದ ಮಾಲನ್ನು ಹಿಂತಿರುಗಿ ಪಡೆದು ಅಲ್ಲಿಂದ ಹೊರಟು ಹೋಗ್ತಾರೆ. ಮುಂದಿನ ಕತೆ ದ ಕುಕ್ಸ್ ಪ್ರೋಲಾಗ್ ಅಂಡ್ ಟೇಲ್. ಕುಕ್ ವಿಶೇಷವಾಗಿ ರೀವ್ಸ್ ಟೇಲನ್ನು ಆನಂದಿಸ್ತಾನೆ ಮತ್ತು ಇನ್ನೊಂದು ಹಾಸ್ಯಮಯ ಕಥೆಯನ್ನು ಹೇಳಲು ಮುಂದಾಗ್ತಾನೆ. ಕಥೆಯು ಪರ್ಕಿನ್ ಎಂಬ ಅಪ್ರೆಂಟಿಸ್ಗೆ ಸಂಬಂಧಿಸಿದೆ. ಅವನು ಎಷ್ಟು ಕುಡಿಯುತ್ತಿದ್ದ ಮತ್ತು ನೃತ್ಯ ಮಾಡ್ತಿದ್ದ ಎಂದರೆ ಪರ್ಕಿನ್ ರೆವಲರ್ ಎಂದು ಕರೆಯಲಾಗ್ತಾ ಇತ್ತು. ಕೊನೆಗೆ ಪರ್ಕಿನ್ ಮಾಲೀಕನು ತನ್ನ ಅಪ್ರೆಂಟಿಸ್ ಮನೆಯಲ್ಲಿದ್ದು ಇತರ ಸೇವಕರನ್ನು ಕೆಡಿಸುವುದಕ್ಕಿಂತ ಹೊರಗೆ ಹೋಗಿ ಮೋಜು ಮಾಡುವುದು ಉತ್ತಮ ಅಂತ ನಿರ್ಧರಿಸ್ತಾನೆ. ಪರ್ಕಿನ್ ಕುಡಿಯಲು ಮತ್ತು ಜೂಜಾಡಲು ಇಷ್ಟಪಡುವ ತನ್ನ ಸ್ನೇಹಿತನೊಂದಿಗೆ ಉಳಿಯಲು ವ್ಯವಸ್ಥೆ ಮಾಡ್ತಾನೆ. ಅವನ ಹೆಂಡತಿ ಒಬ್ಬ ವೇಶ್ಯೆಯಾಗಿರ್ತಾಳೆ. ಕಥೆಯು 58 ಸಾಲುಗಳ ನಂತರ ಅಪೂರ್ಣವಾಗಿ ಕೊನೆಗೊಳ್ಳುತ್ತೆ. ದ ಮ್ಯಾನ್ ಆಫ್ ಲಾಸ್ ಇಂಟ್ರೊಡಕ್ಷನ್, ಪ್ರೋಲಾಗ್, ಟೇಲ್ ಅಂಡ್ ಎಪಿಲಾಗ್. ಈ ಒಂದು ಕಥೆಯಲ್ಲಿ ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲದ ಕಾರಣ ಸಮಯವನ್ನು ವ್ಯರ್ಥ ಮಾಡದಂತೆ ಹೋಸ್ಟ್ ತನ್ನ ಸಹ ಯಾತ್ರಿಕರಿಗೆ ನೆನಪಿಸ್ತಾನೆ. ಅವನು ಮ್ಯಾನ್ ಆಫ್ ಲಾನನ್ನ ಮುಂದಿನ ಕಥೆಯನ್ನು ಹೇಳಲು ಕೇಳ್ತಾನೆ. ಮ್ಯಾನ್ ಆಫ್ ಲಾ ಒಪ್ಕೊಳ್ತಾನೆ. ಚಾಜರ್ ಈಗಾಗಲೇ ಹೇಳಿದ ಯಾವುದೇ ಸೂಕ್ತ ಕಥೆಯನ್ನು ತಾನು ಹೇಳಲು ಸಾಧ್ಯವಿಲ್ಲ ಎಂದು ಕ್ಷಮೆ ಯಾಚಿಸ್ತಾನೆ. ಚಾಜರ್ ಕವಿಯಾಗಿ ಕೌಶಲ್ಯವಿಲ್ಲದವನಾಗಿರಬಹುದು, ಆದರೆ ಅವನು ಓವಿಡ್ಗಿಂತ ಹೆಚ್ಚು ಪ್ರೇಮಿಗಳ ಕಥೆಗಳನ್ನು ಹೇಳಿದ್ದಾನೆ ಮತ್ತು ಅವನು ಜಾನ್ ಗೋವರ್ ಮಾಡುವಂತೆ ಒಂದು ಸಂಭೋಗದ ಒಂದು ಇನ್ಸೆಸ್ಟ್ ಕಥೆಗಳನ್ನು ಪ್ರಕಟಿಸುವುದಿಲ್ಲ ಎಂದು ಮ್ಯಾನ್ ಆಫ್ ಲಾ ಹೇಳ್ತಾನೆ. ಗೋವರ್ ಚಾಜರ್ನ ಸಮಕಾಲೀನನಾಗಿರ್ತಾರೆ. ತನ್ನ ಕಥೆಯ ಪೀಠಿಕೆಯಲ್ಲಿ ಮ್ಯಾನ್ ಆಫ್ ಲಾ ಬಡತನದ ಕಷ್ಟಗಳನ್ನು ವ್ಯಕ್ತಪಡಿಸ್ತಾನೆ. ನಂತರ ಅವನು ವ್ಯಾಪಾರಿಗಳು ಎಷ್ಟು ಅದೃಷ್ಟವಂತರು ಎಂದು ಗಮನಿಸ್ತಾನೆ. ತನ್ನ ಕಥೆಯು ವ್ಯಾಪಾರಿಯೊಬ್ಬರ ತನಗೆ ಹೇಳಿದ ಕಥೆ ಅಂತ ಹೇಳ್ತಾನೆ. ಕಥೆಯಲ್ಲಿ ಸಿರಿಯಾದ ಮುಸ್ಲಿಂ ಸುಲ್ತಾನನು ರೋಮ್ ಚಕ್ರವರ್ತಿಯನ್ನ ತನ್ನ ಮಗಳು ಕಸ್ಟನ್ಸ್ಗೆ ತನಗೆ ಮದುವೆ ಮಾಡಿಕೊಡುವಂತೆ ಒಪ್ಪಿಸಲು ಇಡೀ ಸುಲ್ತಾನೇಟನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಪರಿವರ್ತಿಸ್ತಾನೆ. ಸುಲ್ತಾನನ ತಾಯಿ ಮತ್ತು ಅವಳ ಪರಿವಾರದವರು ರಹಸ್ಯವಾಗಿ ಇಸ್ಲಾಂ ಧರ್ಮಕ್ಕೆ ನಿಷ್ಠರಾಗಿರ್ತಾರೆ. ತಾಯಿ ತನ್ನ ಮಗನಿಗೆ ತಾನು ಅವನಿಗಾಗಿ ಮತ್ತು ಎಲ್ಲ ಕ್ರಿಶ್ಚಿಯನ್ನರಿಗಾಗಿ ಔತಣಕೂಟವನ್ನು ಏರ್ಪಡಿಸಲು ಒಪ್ತಾಳೆ. ಔತಣಕೂಟದಲ್ಲಿ ಅವಳು ತನ್ನ ಮಗನನ್ನ ಮತ್ತೆ ಕಸ್ಟನ್ಸ್ ಹೊರತುಪಡಿಸಿ ಎಲ್ಲ ಕ್ರಿಶ್ಚಿಯನ್ನರನ್ನ ಹತ್ಯೆ ಮಾಡ್ತಾಳೆ. ಕಸ್ಟನ್ಸ್ಲನ್ನ ಸುಕ್ಕಾಣಿ ಇಲ್ಲದ ಹಡಗಿನಲ್ಲಿ ತೇಲಿ ಬಿಡ್ತಾಳೆ. ವರ್ಷಗಳ ಕಾಲ ತೇಲಾಡಿದ ನಂತರ ಕಸ್ಟನ್ಸ್ ನಾರ್ತ್ ಬರ್ಲ್ಯಾಂಡ್ನಲ್ಲಿ ದಡ ಸೇರ್ತಾಳೆ. ಅಲ್ಲಿ ಕಾನ್ಸ್ಟಂಬಲ್ ಮತ್ತು ಅವನ ಹೆಂಡತಿ ಹರ್ಮೆನ್ ಗಿಲ್ಡ್ ಅವಳಿಗೆ ಆಶ್ರಯ ನೀಡ್ತಾರೆ. ಅವಳು ಅವರನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಪರಿವರ್ತಿಸ್ತಾಳೆ. ಒಂದು ರಾತ್ರಿ ಸೈತಾನನು ಒಬ್ಬ ಯುವ ನೈಟ್ ಹರ್ಮೆ ಗಿಲ್ಡ್ ಕೋಣೆಗೆ ನುಗ್ಗಿ ಅವಳನ್ನು ಕೊಲೆ ಮಾಡುವಂತೆ ಮಾಡ್ತಾನೆ. ಅವನು ರಕ್ತಸಿಕ್ತ ಚಾಕುವನ್ನು ಅದೇ ಕೋಣೆಯಲ್ಲಿ ಮಲಗಿದ್ದ ಕಸ್ಟನ್ ಪಕ್ಕದಲ್ಲಿ ಇಡ್ತಾನೆ. ಕಾನ್ಸ್ಟೇಬಲ್ ಮನೆಗೆ ಹಿಂತಿರುಗಿದಾಗ ನಾರ್ತ್ ಬರ್ಲ್ಯಾಂಡ್ನ ರಾಜನಾದ ಅಲ್ಲಾನೊಂದಿಗೆ ಬಂದು ತನ್ನ ಕೊಲೆಯಾದ ಹೆಂಡತಿಯನ್ನು ನೋಡ್ತಾನೆ. ಅವನು ಅಲ್ಲಾನಿಗೆ ಕಸ್ಟನ್ಸ್ ಹೇಗೆ ಸಿಕ್ಕಳು ಎಂಬ ಕಥೆಯನ್ನು ಹೇಳ್ತಾನೆ ಮತ್ತೆ ಅಲ್ಲಾ ಹುಡುಗಿಯ ಬಗ್ಗೆ ಕನಿಕರ ಪಡಲು ಪ್ರಾರಂಭಿಸ್ತಾನೆ. ಅವನು ಕೊಲೆಯ ಬಗ್ಗೆ ಹೆಚ್ಚು ಆಳವಾಗಿ ತನಿಖೆ ಮಾಡಲು ನಿರ್ಧರಿಸ್ತಾನೆ. ಹರ್ಮೆನ್ ಗಿಲ್ಡ್ರನ್ನು ಕೊಂದ ನೈಟ್ ಕನ್ಸ್ಟನ್ಸ್ ಒಬ್ಬ ನಿಜವಾದ ಕೊಲೆಗಾರ್ತಿ ಎಂದು ಪ್ರಮಾಣ ಮಾಡುತ್ತಿರುವಾಗಲೇ ಅವನು ಕೆಳಕ್ಕೆ ಉರುಳಿ ಬೀಳ್ತಾನೆ ಮತ್ತೆ ಅವನ ಕಣ್ಣುಗಳು ಮುಖದಿಂದ ಹೊರಬರುತ್ತೆ. ಇದು ಅಲ್ಲಾ ಮತ್ತು ಜನಸಮೂಹಕ್ಕೆ ಅವನು ಅಪರಾಧವನ್ನು ಸಾಬೀತುಪಡಿಸುತ್ತೆ. ನೈಟ್ ನನ್ನ ಮರಣದಂಡನೆಗೆ ಒಳಪಡಿಸಲಾಗುತ್ತೆ. ಅಲ್ಲಾ ಮತ್ತು ಇತರ ಅನೇಕರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ತಾರೆ ಮತ್ತೆ ಕಸ್ಟನ್ಸ್ ಮತ್ತು ಅಲ್ಲಾನ ಮದುವೆಯಾಗಿರ್ತಾರೆ. ಅಲ್ಲಾ ಸ್ಕಾಟ್ಲೆಂಡ್ನಲ್ಲಿದ್ದಾಗ ಕಸ್ಟನ್ಸ್ ಮಾರಿಷಿಯಸ್ ಎಂಬ ಒಬ್ಬ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ.
ಅಲ್ಲಾನ ತಾಯಿ ಡೊನೆಗಿಲ್ಡ್ ಕಸ್ಟನ್ನಿಂದ ಅಲ್ಲಾನಿಗೆ ಬಂದ ಪತ್ರವನ್ನು ತೆಗೆದುಕೊಂಡು ಮಗು ವಿಕಾರವಾಗಿದೆ ಮತ್ತು ಮಾಟಗಾತಿಯ ಪ್ರಭಾವದಲ್ಲಿದೆ ಎಂದು ಹೇಳುವ ನಕಲಿ ಪತ್ರವನ್ನು ಬದಲಾಯಿಸ್ತಾಳೆ. ನಂತರ ಅವಳು ಅಲ್ಲಾನ ಉತ್ತರವನ್ನು ತಡೆ ಹಿಡಿಯುತ್ತಾಳೆ. ಅದರಲ್ಲಿ ಮಗು ಎಷ್ಟು ವಿಕಾರವಾಗಿದ್ದರೂ ಅದನ್ನು ಇಟ್ಟುಕೊಂಡು ಪ್ರೀತಿಸಬೇಕೆಂದು ಬರೆಯಲಾಗಿರುತ್ತೆ. ಡೊನೆಲ್ಗಿಲ್ಡ್ ಮತ್ತು ಕಸ್ಟನ್ಸ್ ಮತ್ತು ಅವಳ ಮಗನನ್ನು ಗಡೀಪಾರು ಮಾಡಲಾಗಿದೆ ಎಂದು ಕಸ್ಟನ್ಸ್ಗೆ ಬಂದ ಹಡಗಿನಲ್ಲೇ ಅವರನ್ನು ಕಳಿಸಬೇಕು ಎಂದು ಹೇಳುವ ಪತ್ರವನ್ನು ಬದಲಿಸ್ತಾಳೆ. ಅಲ್ಲ ಮನೆಗೆ ಹಿಂತಿರುಗಿ ಏನಾಯಿತು ಅಂತ ತಿಳಿದುಕೊಂಡಾಗ ಡೊನೆಗಿಲ್ಡ್ನನ್ನು ಕೊಲ್ತಾನೆ. ಸಮುದ್ರದಲ್ಲಿ ಅನೇಕ ಸಾಹಸಗಳ ನಂತರ ಅತ್ಯಾಚಾರದ ಪ್ರಯತ್ನ ಸೇರಿದಂತೆ ಕಸ್ಟನ್ ಮತ್ತೆ ರೋಮ್ಗೆ ಹೋಗ್ತಾಳೆ. ಅಲ್ಲಿ ಅವಳು ತನ್ನ ತಾಯಿಯನ್ನು ಕೊಂದಿದ್ದಕ್ಕಾಗಿ ಪ್ರಾಯಶ್ಚಿತ್ತವಾಗಿ ಅಲ್ಲಿಗೆ ಯಾತ್ರೆ ಬಂದಿದ್ದ ಅಲ್ಲಾನನ್ನು ಮತ್ತೆ ಸೇರ್ತಾಳೆ. ಅವಳು ತನ್ನ ತಂದೆಯಾದ ಚಕ್ರವರ್ತಿಯನ್ನು ಸೇರ್ತಾಳೆ. ಅಲ್ಲಾ ಮತ್ತು ಕಸ್ಟನ್ಸ್ ಇಂಗ್ಲೆಂಡ್ಗೆ ಮರಳುತ್ತಾರೆ. ಆದರೆ ಅಲ್ಲಾ 1 ವರ್ಷದ ನಂತರ ಸಾಯ್ತಾನೆ. ಆದ್ದರಿಂದ ಕಸ್ಟನ್ಸ್ ಮತ್ತೊಮ್ಮೆ ರೋಮ್ಗೆ ಮರಳುತ್ತಾಳೆ. ಮಾರಿಷಸ್ನ ಮುಂದಿನ ರೋಮನ್ ಚಕ್ರವರ್ತಿ ಆಗ್ತಾನೆ. ಮ್ಯಾನ್ ಆಫ್ ಲಾ ಅವರ ಕಥೆಯ ನಂತರ ಹೋಸ್ಟ್ ಪಾರ್ಸನ್ನ ಮುಂದಿನ ಕಥೆ ಹೇಳ್ತಾನೆ. ಆದರೆ ಪಾರ್ಸನ್ ಅವನು ಸ್ವೇರಿಂಗ್ ಮಾಡಿದ್ದಕ್ಕಾಗಿ ಅವನನ್ನು ನಿಂದಿಸ್ತಾನೆ ಮತ್ತೆ ಅವರು ಜಗಳ ಆಡ್ತಾರೆ. ದ ವೈಫ್ ಆಫ್ ಬಾತ್ಸ್ ಪ್ರೋಲಾಗ್ ಅಂಡ್ ಟೇಲ್. ವೈಫ್ ಆಫ್ ಬಾತ್ ಮದುವೆಯ ಬಗ್ಗೆ ತನ್ನ ಅನಿಸಿಕೆಗಳ ಸುದೀರ್ಘ ವರದಿಯನ್ನು ನೀಡ್ತಾಳೆ. ಬೈಬಲ್ನಿಂದ ಉಲ್ಲೇಖಿಸುತ್ತಾ 1ಕ್ಕಿಂತ ಹೆಚ್ಚು ಬಾರಿ ಮದುವೆಯಾಗುವುದು ತಪ್ಪು ಎಂದು ನಂಬುವವರ ವಿರುದ್ಧ ಅವಳು ವಾದಿಸ್ತಾಳೆ ಮತ್ತು ತನ್ನ 5 ಪತಿಯರಲ್ಲಿ ಪ್ರತಿಯೊಬ್ಬರೂ ಅವಳನ್ನು ಹೇಗೆ ನಿಯಂತ್ರಿಸಿದಳು ಎಂಬುದನ್ನು ವಿವರಿಸ್ತಾಳೆ. ಅವಳು ತನ್ನ 5ನೇ ಪತಿ ಜಂಕಿನನ್ನು ಹಣಕ್ಕಾಗಿ ಅಲ್ಲದೆ ಪ್ರೀತಿಗಾಗಿ ಮದುವೆಯಾದಳು. ವೈಫ್ ಸ್ವಲ್ಪ ಸಮಯದವರೆಗೆ ಸುದೀರ್ಘವಾಗಿ ಮಾತಾಡಿದ ನಂತರ ಅವಳು ಹೆಚ್ಚು ಸಮಯ ತೆಗೆದುಕೊಳ್ತಾ ಇದ್ದಾಳೆ ಅಂತ ದೂಷಿಸ್ತಾರೆ. ಪ್ರೇಯರ್ ಮಧ್ಯ ಪ್ರವೇಶಿಸ್ತಾನೆ ಮತ್ತು ಅದಕ್ಕೆ ಸಮನರ್ ಪ್ರೇಯರ್ಗಳು ಯಾವಾಗಲೂ ಹಸ್ತಕ್ಷೇಪ ಮಾಡುವ ನೊಣಗಳಂತೆ ಅಂತ ಪ್ರತ್ಯುತ್ತರ ನೀಡ್ತಾನೆ. ಪ್ರೇಯರ್ ಸಮನರ್ ಬಗ್ಗೆ ಕತೆ ಹೇಳುವುದಾಗಿ ಭರವಸೆ ನೀಡ್ತಾನೆ ಮತ್ತೆ ಸಮನರ್ ಪ್ರೇಯರ್ ಬಗ್ಗೆ ಕತೆ ಹೇಳುವುದಾಗಿ ಭರವಸೆ ನೀಡ್ತಾರೆ. ಹೋಸ್ಟ್ ಪ್ರತಿಯೊಬ್ಬರು ಸುಮ್ಮನಿರಲು ಮತ್ತೆ ವೈಫ್ ತನ್ನ ಕಥೆಯನ್ನು ಪ್ರಾರಂಭಿಸಲು ಅನುಮತಿಸಲು ಕೂಗ್ತಾನೆ. ಅವಳ ಕಥೆಯಲ್ಲಿ ಕಿಂಗ್ ಆರ್ಥರ್ನ ಆಸ್ಥಾನದ ಒಬ್ಬ ಯುವ ನೈಟ್ ಒಬ್ಬ ಯುವತಿಯನ್ನ ಅತ್ಯಾಚಾರ ಮಾಡ್ತಾನೆ. ಅವನ ಅಪರಾಧಕ್ಕೆ ಪ್ರಾಯಶ್ಚಿತ್ತವಾಗಿ ಆರ್ಥರ್ ರಾಣಿಯ ಮಹಿಳೆಯರು ಹೆಚ್ಚು ಬಯಸುವುದು ಏನು ಎಂದು ಕಂಡುಹಿಡಿಯಲು ಅವನನ್ನು ಹುಡುಕಾಟಕ್ಕೆ ಕಳಿಸ್ತಾಳೆ. ಒಬ್ಬ ಕುರೂಪಿ ವೃದ್ಧೆ ನೈಟ್ಗೆ ತನ್ನ ಪ್ರಾಣವನ್ನು ಉಳಿಸಿದ್ದಕ್ಕಾಗಿ ಅವಳು ಏನು ಕೇಳಿದರೂ ಮಾಡುವುದಾಗಿ ಭರವಸೆ ನೀಡಿದರೆ ಆ ರಹಸ್ಯವನ್ನು ತಿಳಿಸುವುದಾಗಿ ಹೇಳ್ತಾಳೆ. ಅವನು ಒಪ್ತಾನೆ. ಮತ್ತೆ ಮಹಿಳೆಯರು ತಮ್ಮ ಪತಿಯರು ಮತ್ತು ತಮ್ಮ ಸ್ವಂತ ಜೀವನದ ಮೇಲೆ ನಿಯಂತ್ರಣವನ್ನು ಬಯಸ್ತಾರೆ ಎಂದು ಅವಳು ಹೇಳ್ತಾಳೆ. ಅವರು ಒಟ್ಟಾಗಿ ಆರ್ಥರ್ನ ರಾಣಿಯ ಬಳಿಗೆ ಹೋಗ್ತಾರೆ ಮತ್ತೆ ವೃದ್ಧೆಯ ಉತ್ತರ ಸರಿ ಎಂದು ಸಾಬೀತಾಗತ್ತೆ. ನಂತರ ಆ ಮುದುಕಿ ನೈಟ್ಗೆ ತನ್ನನ್ನು ಮದುವೆಯಾಗಬೇಕು ಅಂತ ಹೇಳ್ತಾಳೆ. ಅವಳ ರೂಪವನ್ನು ಕಂಡು ತನಗೆ ಹಾಸ್ಯವಾಗ್ತಾ ಇದೆ ಅಂತ ನೈಟ್ ನಂತರ ಒಪ್ಪಿಕೊಂಡಾಗ ಅವಳು ಅವನಿಗೆ ಒಂದು ಆಯ್ಕೆಯನ್ನು ನೀಡ್ತಾಳೆ. ಅವಳು ಕುರೂಪಿಯಾಗಿ ನಿಷ್ಠಾವಂತಳಾಗಿರಬಹುದು ಅಥವಾ ಸುಂದರಿಯಾಗಿ ಅನಿಷ್ಠಾವಂತಳಾಗಿರಬಹುದು. ನೈಟ್ ಅವಳಿಗೆ ಆಯ್ಕೆ ಮಾಡಲು ಹೇಳ್ತಾನೆ ಮತ್ತೆ ಅವಳು ಮದುವೆಯ ಮೇಲೆ ನಿಯಂತ್ರಣವನ್ನು ನೀಡಿದ್ದಕ್ಕಾಗಿ ಅವಳು ಸುಂದರ ಮತ್ತು ನಿಷ್ಠಾವಂತ ಇಬ್ಬರಿಗಾಗಿಯೂ ಬದಲಾಗುವ ಮೂಲಕ ಅವನಿಗೆ ಬಹುಮಾನವನ್ನು ನೀಡ್ತಾಳೆ. ಮುಂದಿನ ಕತೆ ದ ಪ್ರೇಯರ್ಸ್ ಪ್ರೋಲಾಗ್ ಅಂಡ್ ಟೇಲ್. ಪ್ರೇಯರ್ ವೈಫ್ ಆಫ್ ಬಾತ್ನ ಕಥೆಯನ್ನು ಅನುಮೋದಿಸ್ತಾನೆ ಮತ್ತು ಕಾಮುಕ ಸಮನರ್ ಬಗ್ಗೆ ತಮಾಷೆಯ ಕಥೆಯನ್ನು ಹೇಳುವ ಮೂಲಕ ತಂಡದವರ ಮನಸ್ಸನ್ನು ಹಗುರಗೊಳಿಸಲು ಮುಂದಾಗ್ತಾನೆ. ಸಮನರ್ ಅದಕ್ಕೆ ಯಾವುದೇ ಆಕ್ಷೇಪ ಹೇಳೋದಿಲ್ಲ. ಆದರೆ ತನ್ನ ಸ್ವಂತ ಕಥೆಯಲ್ಲಿ ಪ್ರೇಯರ್ಗೆ ಸರಿಯಾದ ಉತ್ತರ ನೀಡುವುದಾಗಿ ಭರವಸೆ ನೀಡ್ತಾನೆ. ಪ್ರೇಯರ್ ಕಾನೂನು ಕರುಣೆ ಇಲ್ಲದೆ ಜಾಗೃತಿಗೊಳಿಸುವ ಅರ್ಚಂಡೀಕ್ನ ಬಗ್ಗೆ ಹೇಳ್ತಾನೆ. ವಿಶೇಷವಾಗಿ ಕಾಮುಕರ ವಿಷಯದಲ್ಲಿ ಅರ್ಚಂಡೀಕ್ ಬಳಿ ಒಬ್ಬ ಸಮನರ್ ಇರ್ತಾನೆ. ಅವನಿಗೆ ಯಾರು ಕಾಮುಕರೆಂದು ತಿಳಿಸಲು ಗೂಢಚಾರರ ಜಾಲವೇ ಇರುತ್ತೆ. ಸಮನರ್ ತಾನು ಕಳಿಸಿದವರಿಂದ ಹಣವನ್ನು ಸುಲಿಗೆ ಮಾಡ್ತಾನೆ. ಪ್ರಾಯಶ್ಚಿತ್ತಕ್ಕಾಗಿ ಅವರಿಂದ ಬೇಕಾದಕ್ಕಿಂತ ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಾನೆ. ಅವನು ವೇಷ ಮರೆಸಿಕೊಂಡಿರುವ ಸೈತಾನನಾಗಿರುವ ಯೋಮನ್ಗೆ ಸಮನ್ ಜಾರಿ ಮಾಡಲು ಪ್ರಯತ್ನಿಸ್ತಾನೆ. ಅವರ ದ್ರೋಹ ಮತ್ತು ಸುಲಿಗೆಯ ಬಗ್ಗೆ ಚರ್ಚಿಸಿದ ನಂತರ ಸೈತಾನನು ಕಣ್ಮರೆಯಾಗ್ತಾನೆ. ಆದರೆ ಸಮನರ್ ಒಬ್ಬ ವೃದ್ಧ ಶ್ರೀಮಂತ ವಿಧವೆಯ ಮೇಲೆ ಅನ್ಯಾಯವಾಗಿ ದಾವೆ ಹೂಡಲು ಪ್ರಯತ್ನಿಸಿದಾಗ ಆ ವಿಧವೆ ಸಮನರ್ನ ನರಕಕ್ಕೆ ಕರೆದೊಯ್ಯಬೇಕೆಂದು ಕೂಗ್ತಾಳೆ. ಸೈತಾನನು ಮಹಿಳೆಯ ಸೂಚನೆಗಳನ್ನು ಅನುಸರಿಸಿ ಸಮನರ್ನ ನರಕಕ್ಕೆ ಎಳೆದುಕೊಂಡು ಹೋಗ್ತಾನೆ. ದ ಸಮನರ್ಸ್ ಪ್ರೋಲಾಗ್ ಅಂಡ್ ಟೇಲ್. ಸಮನರ್ ಪ್ರೇಯರ್ನ ಕಥೆಯಿಂದಾಗಿ ಕುಪಿತನಾಗ್ತಾನೆ. ಮುಂದಿನ ಕಥೆಯನ್ನು ಹೇಳಲು ಅವಕಾಶ ನೀಡುವಂತೆ ತಂಡವನ್ನು ಕೇಳ್ತಾನೆ. ಮೊದಲಿಗೆ ಅವನು ಪ್ರೇಯರ್ಗಳು ಮತ್ತು ಪಿಚಾಚಿಗಳ ನಡುವೆ ಸ್ವಲ್ಪ ವ್ಯತ್ಯಾಸವಿದೆ ಅಂತ ಹೇಳ್ತಾನೆ ಮತ್ತು ಒಬ್ಬ ದೇವದೂತನು ಪ್ರೇಯರ್ನನ್ನು ನರಕದ ಯಾತನೆಗಳನ್ನು ತೋರಿಸಲು ಕರೆದೊಯ್ದಾಗ ಅಲ್ಲಿ ಪ್ರೇಯರ್ಗಳು ಏಕೆ ಇಲ್ಲ ಅಂತ ಪ್ರೇಯರ್ ಕೇಳಿದಾಗ ಆಗ ದೇವದೂತನು ಬಾಲವನ್ನು ಎತ್ತಿದಾಗ ಅವನ ಒಂದು ವೃಷಣಗಳಿಂದ 20,000 ಪ್ರೇಯರ್ಗಳು ಹೊರಬಂದರು.
ಸಮ್ಮರ್ನ ಕಥೆಯಲ್ಲಿ ಒಬ್ಬ ಪ್ರೇಯರ್ ಥಾಮಸ್ ಎಂಬ ಸಾಯುತ್ತಿರುವ ಮನುಷ್ಯ ಮತ್ತೆ ಅವನ ಹೆಂಡತಿಯಿಂದ ಹಣಕ್ಕಾಗಿ ಬೇಡ್ತಾನೆ. ಅವರು ಇತ್ತೀಚೆಗೆ ತಮ್ಮ ಮಗುವನ್ನು ಕಳೆದುಕೊಂಡಿರ್ತಾರೆ. ಪ್ರೇಯರ್ ದಂಪತಿಗಳ ದುರದೃಷ್ಟವನ್ನು ನಾಚಿಕೆ ಇಲ್ಲದೆ ಬಳಸಿಕೊಂಡು ಅವರಿಂದ ಹಣವನ್ನು ಕಸಿದುಕೊಳ್ತಾನೆ. ಆದ್ದರಿಂದ ಥಾಮಸ್ ಪ್ರೇಯರ್ಗೆ ತಾನು ಯಾವುದೇ ಒಂದರ ಮೇಲೆ ಕುಳಿತಿದ್ದೇನೆ ಮತ್ತು ಅದನ್ನು ಪ್ರೇಯರ್ಗಳಿಗೆ ಉಯಿಲಾಗಿ ನೀಡುತ್ತೇನೆ ಅಂತ ಹೇಳ್ತಾನೆ. ಪ್ರೇಯರ್ ತನ್ನ ಉಯಿಲಿಗಾಗಿ ಕೈ ಚಾಚಿದಾಗ ಥಾಮಸ್ ಜೋರಾಗಿ ಗಾಳಿಯನ್ನು ಬಿಡ್ತಾನೆ. ಪ್ರೇಯರ್ ಜಮೀನುದಾರನಾಗಿ ದೂರು ನೀಡ್ತಾನೆ. ಅವನು ಥಾಮಸ್ ಜೋರಾಗಿ ಗಾಳಿ ಬಿಡ್ತಾನೆ ಅಂದಾಗ ಅವನು ಒಂದು ಫರ್ಟ್ ಹೂಸನ್ನು ಬಿಡ್ತಾನೆ. ಪ್ರೇಯರ್ ಜಮೀನ್ದಾರನಿಗೆ ದೂರು ನೀಡ್ತಾನೆ. ಅವನು ಸ್ಕ್ವಯರ್ ಆ ಗಾಳಿಯನ್ನು ಎಲ್ಲ ಪ್ರೇಯರ್ಗಳ ಮೂಲಕ ಸಮವಾಗಿ ಹಂಚುವುದಾಗಿ ಭರವಸೆ ನೀಡ್ತಾನೆ. ದ ಕ್ಲರ್ಕ್ ಪ್ರೋಲಾಗ್ ಅಂಡ್ ಟೇಲ್. ಹೋಸ್ಟ್ ಕ್ಲರ್ಕ್ನನ್ನು ಸ್ವಲ್ಪ ಲವಲೇಕೆಯಿಂದ ಇರಲು ಮತ್ತು ಸಂತೋಷದ ಕಥೆಯನ್ನು ಹೇಳಲು ಕೇಳ್ತಾನೆ. ಮತ್ತು ಕ್ಲರ್ಕ್ ಇಟಾಲಿಯನ್ ಕವಿ ಪೆಟ್ರಾರ್ಕ್ ರವರ ಕಥೆಯನ್ನು ಹೇಳಲು ಒಪ್ತಾನೆ. ಗ್ರಿಸೆಲ್ಡೆ ಎಂಬ ಶ್ರಮಜೀವಿ ರೈತ ಮಹಿಳೆ ಶ್ರೀಮಂತ ಮನೆತನಕ್ಕೆ ಮದುವೆ ಆಗ್ತಾಳೆ. ಅವಳ ಪತಿ ಅವಳ ಸ್ಥೈರ್ಯವನ್ನು ಹಲವಾರು ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನೆ. ಅದರಲ್ಲಿ ಅವಳ ಮಕ್ಕಳನ್ನು ಕೊಂದಂತೆ ನಟಿಸುವುದು ಮತ್ತು ಅವಳಿಗೆ ವಿಚ್ಛೇದನ ನೀಡುವುದು ಸೇರಿವೆ. ಅವನು ತನ್ನ ಹೊಸ ಹೆಂಡತಿಯೊಂದಿಗೆ ಮದುವೆಗೆ ಸಿದ್ಧತೆ ನಡೆಸಲು ಅವಳನ್ನು ಒತ್ತಾಯಿಸುವ ಮೂಲಕ ಅಂತಿಮವಾಗಿ ಶಿಕ್ಷಿಸ್ತಾನೆ. ಅವಳು ಇವೆಲ್ಲವನ್ನು ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾಳೆ. ಆಗ ಅವಳ ಪತಿ ಅವಳು ಯಾವಾಗಲೂ ತನ್ನ ಹೆಂಡತಿಯಾಗಿರ್ತಾಳೆ, ವಿಚ್ಛೇದನವು ಕೇವಲ ಒಂದು ಮೋಸವಾಗಿತ್ತು ಅಂತ ಹೇಳ್ತಾನೆ ಮತ್ತು ಅವರು ಸುಖವಾಗಿ ಬಾಳ್ತಾರೆ ಅಂತಕ್ಕಂಥ ಕಥೆಯನ್ನು ಹೇಳ್ತಾನೆ. ನಂತರದ ಕತೆ ದ ಮರ್ಚೆಂಟ್ಸ್ ಪ್ರೋಲಾಗ್, ಟೇಲ್ ಅಂಡ್ ಎಪಿಲಾಗ್. ಕ್ಲರ್ಕ್ ಟೇಲ್ನ ತಾಳ್ಮೆಯ ಗ್ರಿಸೆಲ್ಡೆ ಮತ್ತು ಕಳೆದ 2 ತಿಂಗಳಿನಿಂದ ತಾನು ಮದುವೆಯಾಗಿರುವ ಭಯಾನಕ ಹೆಂಡತಿಯ ನಡುವಿನ ದೊಡ್ಡ ವ್ಯತ್ಯಾಸದ ಬಗ್ಗೆ ಮರ್ಚೆಂಟ್ ಚಿಂತಿಸ್ತಾನೆ. ಹೋಸ್ಟ್ ಅವನನ್ನು ಮದುವೆಯ ಕೆಡುಕುಗಳ ಬಗ್ಗೆ ಕತೆ ಹೇಳಲು ಕೇಳ್ತಾನೆ ಮತ್ತು ಅವನು ಅದಕ್ಕೆ ಒಪ್ತಾನೆ. ಸ್ನೇಹಿತರ ಸಲಹೆಯ ವಿರುದ್ಧವಾಗಿ ಜನವರಿ ಎಂಬ ವಯಸ್ಸಾದ ನೈಟ್ ಮೇ ಎಂಬ ಸುಂದರ ಯುವತಿಯನ್ನು ಮದುವೆಯಾಗ್ತಾನೆ. ಅವಳು ಅವನ ಒಂದು ಲೈಂಗಿಕ ಪ್ರಯತ್ನಗಳಿಂದ ಪ್ರಭಾವಿತವಳ ಆಗೋದಿಲ್ಲ ಮತ್ತು ಅವನು ಸ್ಕ್ವಯರ್ ಡಾಮಿಯನ್ ಜೊತೆ ಸೇರಿ ಅವನಿಗೆ ಮೋಸ ಮಾಡಲು ಸಂಚು ರೂಪಿಸ್ತಾಳೆ. ಕುರುಡನಾಗಿದ್ದ ಜನವರಿ ಮೋಜು ಮಾಡಲು ಮೇಯನ್ನು ತನ್ನ ತೋಟಕ್ಕೆ ಕರೆದೊಯ್ದಾಗ ಅವಳು ತನಗೆ ಪಿಯರ್ ಹಣ್ಣು ತಿನ್ನಬೇಕೆಂದು ಕೇಳ್ತಾಳೆ ಮತ್ತು ಅವನು ಅವಳಿಗೆ ಮರ ಹತ್ತಲು ಸಹಾಯ ಮಾಡ್ತಾನೆ. ಅಲ್ಲಿ ಅವಳು ಡಮಿಯನ್ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗ್ತಾಳೆ. ಫ್ಲೋಟೋ ಎಂಬ ಯಕ್ಷರಾಜನು ಜನವರಿಗೆ ಒಂದು ದೃಷ್ಟಿಯನ್ನು ಕೊಡ್ತಾನೆ. ಆದರೆ ಮೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದರೂ ಅವನು ಇನ್ನೂ ಕುರುಡನಾಗಿರಬೇಕು ಎಂದು ಅವನಿಗೆ ಮನವರಿಕೆ ಮಾಡ್ತಾಳೆ. ಮರ್ಚೆಂಟ್ ವಿವರಿಸಿದಂತೆ ಹೆಂಡತಿ ತನಗೆ ಸಿಗದಂತೆ ನೋಡಿಕೊಳ್ಳಲು ಹೋಸ್ಟ್ ದೇವರಿಗೆ ಪ್ರಾರ್ಥಿಸ್ತಾನೆ. ದ ಸ್ಕ್ವಯರ್ ಇಂಟ್ರೊಡಕ್ಷನ್ ಅಂಡ್ ಟೇಲ್. ಇದು ಮುಂದಿನ ಕತೆ. ಹೋಸ್ಟ್ ಸ್ಕ್ವಯರ್ನನ್ನು ಅವನ ನೆಚ್ಚಿನ ವಿಷಯವಾದ ಪ್ರೀತಿಯ ಬಗ್ಗೆ ಏನಾದರೂ ಹೇಳಲು ಕರೀತಾನೆ ಮತ್ತು ಸ್ಕ್ವಯರ್ ಸಂತೋಷದಿಂದ ಒಪ್ತಾನೆ. ಮಂಗೋಲ್ ಸಾಮ್ರಾಜ್ಯದ ರಾಜ ಕ್ಯಾಂಬಿಯಸ್ಕನ್ ಅವನ ಹುಟ್ಟುಹಬ್ಬದಂದು ಅರೇಬಿಯಾ ಮತ್ತು ಭಾರತದ ರಾಜನಿಂದ ಉಡುಗೊರೆಗಳನ್ನು ಹೊತ್ತು ನೈಟ್ ಒಬ್ಬ ಭೇಟಿ ನೀಡ್ತಾನೆ. ಅವನು ಕ್ಯಾಂಬಿಯಸ್ಕನ್ ಮತ್ತು ಅವನ ಮಗಳು ಕೆನಾಸಿಗೆ ಮಾಂತ್ರಿಕ ಇತ್ತಾಳೆ ಕುದುರೆ, ಮಾಂತ್ರಿಕ ಕನ್ನಡಿ, ಪಕ್ಷಿಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ನೀಡುವ ಮಾಂತ್ರಿಕ ಉಂಗುರ ಮತ್ತು ತಾನು ಮಾಡಿದ ಯಾವುದೇ ಗಾಯವನ್ನು ಗುಣಪಡಿಸುವ ಶಕ್ತಿಯುಳ್ಳ ಕತ್ತಿಯನ್ನು ನೀಡ್ತಾನೆ. ಕೆನಾಸಿ ಸಾಯುತ್ತಿರುವ ಹೆಣ್ಣು ಹದ್ದು ಫಾಲ್ಕನ್ ಒಂದನ್ನು ರಕ್ಷಿಸ್ತಾಳೆ. ಅದು ತನ್ನ ಸಂಗಾತಿ ಇನ್ನೊಬ್ಬರ ಪ್ರೀತಿಗಾಗಿ ತನ್ನನ್ನು ಹೇಗೆ ಬಿಟ್ಟು ಹೋದನೆಂದು ವಿವರಿಸುತ್ತದೆ. ಸ್ಕ್ವಯರ್ ಟೇಲ್ ಚಾಜರ್ನಿಂದ ಅಪೂರ್ಣವಾಗಿ ಉಳಿದಿದೆ ಅಥವಾ ಫ್ರಾಂಕ್ಲಿನ್ನಿಂದ ಮಧ್ಯಪ್ರವೇಶಿಸಲು ಉದ್ದೇಶಿಸಲಾಗಿದೆ. ಅವನು ತನ್ನ ಮಗನು ಸ್ಕ್ವಯರ್ನಂತೆ ನಿರರ್ಗಳವಾಗಿ ಮಾತನಾಡಬಾರದೆ ಅಂತ ಹೇಳ್ತಾನೆ. ಹೋಸ್ಟ್ ಫ್ರಾಂಕ್ಲಿನ್ ಹಸ್ತಕ್ಷೇಪಕ್ಕೆ ಕಿರಿಕಿರಿ ವ್ಯಕ್ತಪಡಿಸ್ತಾನೆ ಮತ್ತು ಮುಂದಿನ ಕಥೆಯನ್ನು ಪ್ರಾರಂಭಿಸಲು ಅವನಿಗೆ ಆದೇಶಿಸ್ತಾನೆ. ದ ಫ್ರಾಂಕ್ಲಿನ್ಸ್ ಪ್ರೋಲಾಗ್ ಅಂಡ್ ಟೇಲ್. ಫ್ರಾಂಕ್ಲಿನ್ ತನ್ನ ಕಥೆಯು ಪ್ರಾಚೀನ ಬ್ರಿಟಾನಿಯ ಜಾನಪದ ಬ್ಯಾಲೆಡ್ ಆದ ಪರಿಚಿತ ಬ್ರೆಟನ್ ಲೀ ಎಂದು ಹೇಳ್ತಾನೆ. ನಾಯಕಿ ಡೋರಿಜಿನ್ ಯುದ್ಧದಲ್ಲಿ ಗೌರವವನ್ನು ಗೆಲ್ಲಲು ಇಂಗ್ಲೆಂಡ್ಗೆ ಹೋಗಿರುವ ತನ್ನ ಪತಿ ಆರ್ವೆಗಾಸ್ನ ಒಂದು ಮರಳುವಿಕೆಗಾಗಿ ಕಾಯ್ತಾ ಇದ್ದಾಳೆ. ತನ್ನ ಪತಿಯನ್ನು ಮನೆಗೆ ತರುವ ಹಡಗು ಕರಾವಳಿ ಬಂಡೆಗಳಿಗೆ ಡಿಕ್ಕಿ ಹೊಡೆದು ನಾಶವಾಗಬಹುದು ಎಂದು ಅವಳು ಚಿಂತಿಸ್ತಾಳೆ. ಮತ್ತು ಅವಳನ್ನು ಪ್ರೀತಿಸುವ ಒರೆಲಿಯಸ್ ಎಂಬ ಯುವಕನಿಗೆ ಕರಾವಳಿಯಿಂದ ಬಂಡೆಗಳನ್ನು ತೆರವುಗೊಳಿಸಿದರೆ ಅವನಿಗೆ ತನ್ನನ್ನು ಅರ್ಪಿಸುವುದಾಗಿ ಭರವಸೆ ನೀಡ್ತಾಳೆ. ಬಂಡೆಗಳು ಕಣ್ಮರೆಯಾಗುವಂತೆ ಭ್ರಮೆಯನ್ನು ಸೃಷ್ಟಿಸುವ ಒರೆಲಿಯಸ್ ಮಂತ್ರವಿದ್ಯೆಯಲ್ಲಿ ಪರಿಣಿತನಾಗಿದ್ದ ವಿದ್ಯಾರ್ಥಿಯನ್ನು ನೇಮಿಸಿಕೊಳ್ತಾನೆ. ಆರ್ವೆಗಾರಾಸ್ ಮನೆಗೆ ಹಿಂತಿರುಗ್ತಾನೆ ಮತ್ತು ತನ್ನ ಹೆಂಡತಿಗೆ ಅವಳು ಒರೆಲಿಯಸ್ಗೆ ನೀಡಿದ ಭರವಸೆಯನ್ನು ಉಳಿಸಿಕೊಳ್ಬೇಕು ಅಂತ ಹೇಳ್ತಾನೆ. ಆರ್ವೆಗಾರಾಸ್ ಗೌರವಯುತವಾಗಿ ಕಾರ್ಯದಿಂದ ಪ್ರಭಾವಿತನಾಗಿ ಒರೆಲಿಯಸ್ಗೆ ಅವಳನ್ನು ನೀಡ್ತಾನೆ ಮತ್ತು ಮಂತ್ರವಾದಿ ಒರೆಲಿಯಸ್ ತನಗೆ ನೀಡಬೇಕಿದ್ದ ಹಣದಿಂದ ಅವನನ್ನು ಮುಕ್ತಗೊಳಿಸ್ತಾನೆ. ದ ಫಿನಿಷಿಯನ್ಸ್ ಟೇಲ್. ದ ಫಿಸಿಷಿಯನ್ಸ್ ಟೇಲ್. ಅಪೇಸಿಯಸ್ ಎಂಬ ನ್ಯಾಯಾಧೀಶನು ವರ್ಜಿನಿಯಸ್
ಸುಂದರ ಪುತ್ರಿ ವರ್ಜಿನಿಯಾಳನ್ನ ಕಾಮಿಸ್ತಾನೆ. ವರ್ಜಿನಿಯಸ್ ತನಗೆ ಸೇರಿದ ಗುಲಾಮಳನ್ನ ಕದ್ದಿದ್ದಾನೆ ಎಂದು ಹೇಳುವಂತೆ ಅಪಿಯಸ್ ಕ್ಲಾಡಿಯಸ್ ಎಂಬ ಹಳ್ಳಿಗನನ್ನ ಒಪ್ತಾನೆ. ವರ್ಜಿನಿಯಸ್ ತನ್ನ ಮಗಳನ್ನ ಕ್ಲಾಡಿಯಸ್ಗೆ ಒಪ್ಪಿಸಬೇಕೆಂದು ಅಪಿಯಸ್ ಘೋಷಿಸ್ತಾನೆ. ವರ್ಜಿನಿಯಸ್ ತನ್ನ ಮಗಳಿಗೆ ಅಪಮಾನ ಅನುಭವಿಸುವುದಕ್ಕಿಂತ ಸಾಯುವುದು ಲೇಸು ಎಂದು ಹೇಳ್ತಾನೆ ಮತ್ತು ಅವಳು ತನ್ನ ತಂದೆಯಿಂದ ತಲೆ ಕತ್ತರಿಸಿಕೊಳ್ಳಲು ಒಪ್ತಾಳೆ. ಅಪಿಯಸ್ ವರ್ಜಿನಿಯಸ್ನಿಗೆ ಮರಣದಂಡನೆ ವಿಧಿಸ್ತಾನೆ. ಆದರೆ ಅಪಿಯಸ್ ಕುತಂತ್ರದ ಬಗ್ಗೆ ತಿಳಿದು ರೋಮನ್ ಜನರು ಅವನನ್ನ ಜೈಲಿಗೆ ಹಾಕ್ತಾರೆ. ಅಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಳ್ತಾನೆ. ದ ಫಾರ್ಡ್ನರ್ಸ್ ಇಂಟ್ರೊಡಕ್ಷನ್, ಪ್ರೊಲಾಗ್ ಅಂಡ್ ಟೇಲ್. ಇಲ್ಲಿ ಪಾರ್ಡ್ನರ್ ಫಿಸಿಷಿಯನ್ಸ್ ಟೇಲ್ ದುರಂತದ ಅನ್ಯಾಯದಿಂದ ಹೋಸ್ಟ್ ಬೇಸರಗೊಳ್ತಾನೆ ಮತ್ತು ಪಾರ್ಡ್ನರನ್ನ ಸಂತೋಷದ ಕತೆ ಹೇಳಲು ಕೇಳ್ತಾನೆ. ಇತರ ಯಾತ್ರಿಕರು ಹೋಸ್ಟ್ನ ಮಾತನ್ನು ವಿರೋಧಿಸಿ ನೈತಿಕ ಕಥೆಯನ್ನು ಹೇಳಲು ಬಯಸ್ತಾರೆ. ಅದಕ್ಕೆ ಪಾರ್ಡ್ನರ್ ತಾನು ತಿಂದು ಕುಡಿದ ಒಂದು ನಂತರ ಹೇಳುವುದಾಗಿ ಒಪ್ತಾನೆ. ಹಣವೇ ಎಲ್ಲ ಕೆಡುಕುಗಳಿಗೆ ಮೂಲ ಎಂದು ಬೋಧಿಸುವ ಮೂಲಕ ತಾನು ಜನರನ್ನು ಹೇಗೆ ವಂಚಿಸುತ್ತೇನೆ ಎಂದು ಪಾರ್ಡ್ನರ್ ತಂಡಕ್ಕೆ ಹೇಳ್ತಾನೆ. ಅವನ ಕಥೆಯು ಸಾವನ್ನು ಹುಡುಕಿಕೊಂಡು ಹೋಗುವ 3 ದಂಗೆಕೋರರ ಯುವಕರನ್ನು ವಿವರಿಸುತ್ತೆ. ಅವರು ಸಾವನ್ನು ಕೊಲ್ಲಬಹುದು ಎಂದು ಭಾವಿಸ್ತಾರೆ. ಒಬ್ಬ ವೃದ್ಧನು ಅವರಿಗೆ ಮರದ ಕೆಳಗೆ ಸಾವು ಸಿಗುತ್ತೆ ಅಂತ ಹೇಳ್ತಾನೆ. ಬದಲಾಗಿ ಅವರಿಗೆ 8 ಬುಟ್ಟಿಗಳನ್ನು ಚಿನ್ನ ಸಿಗುತ್ತೆ. ಅದನ್ನು ಅವರು ಕತ್ತಲೆಯಲ್ಲಿ ನಗರಕ್ಕೆ ಕೊಂಡೊಯ್ಯಲು ಸಂಚು ರೂಪಿಸ್ತಾರೆ. ಕಿರಿಯವನು ಆಹಾರ ಮತ್ತು ಪಾನೀಯ ತರಲು ನಗರಕ್ಕೆ ಹೋಗ್ತಾನೆ. ಆದರೆ ಚಿನ್ನವೆಲ್ಲ ತನಗೇ ಸಿಗಬೇಕೆಂದು ಆಸೆಯಿಂದ ವಿಷವನ್ನು ತರ್ತಾನೆ. ಅವನ ಸಂಗಾತಿಗಳು ತಮ್ಮ ಪಾಲನ್ನು ಹಂಚಿಕೊಳ್ಳಲು ಅವನನ್ನು ಕೊಲ್ತಾರೆ. ನಂತರ ವಿಷವನ್ನು ಕುಡಿದು ಮರದ ಕೆಳಗೆ ಸಾಯ್ತಾರೆ. ತನ್ನ ಕತೆ ಮುಗಿದ ನಂತರ ಪಾರ್ಡ್ನರ್ ಯಾತ್ರಿಕರಿಗೆ ಒಂದು ಪಾಪ ವಿಮೋಚನಾ ಪತ್ರವನ್ನು ಮಾರಲು ಮುಂದಾಗ್ತಾನೆ ಮತ್ತು ಹೋಸ್ಟ್ ತನ್ನ ಅವಶೇಷಗಳನ್ನು ಮುತ್ತಿಡಲು ಕರೀತಾನೆ. ಹೋಸ್ಟ್ ಪಾರ್ಡ್ನರ್ನನ್ನು ವಂಚಕ ಎಂದು ಕರೆದು ಅವನನ್ನು ಕೆರಳಿಸ್ತಾನೆ. ಆದರೆ ನೈಟ್ ಅವರಿಬ್ಬರನ್ನು ಸಮಾಧಾನಪಡಿಸಿ ಅಪ್ಪಿಕೊಳ್ಳುವಂತೆ ಮಾಡ್ತಾನೆ. ದ ಶಿಪ್ಮ್ಯಾನ್ಸ್ ಟೇಲ್. ಶಿಪ್ಮ್ಯಾನ್ಸ್ ಟೇಲ್ ಒಬ್ಬ ಮಾಂಕ್ ಬಗ್ಗೆ ವಿವರಿಸುತ್ತೆ. ಅವನು ವ್ಯಾಪಾರಿಯ ಹೆಂಡತಿಯನ್ನು ತನ್ನೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ ವಂಚಿಸ್ತಾನೆ. ಇದಕ್ಕಾಗಿ ಅವನು ವ್ಯಾಪಾರಿಯಿಂದಲೇ ಹಣವನ್ನು ಸಾಲವಾಗಿ ಪಡೆದು ನಂತರ ಅದನ್ನು ಹೆಂಡತಿಗೆ ನೀಡ್ತಾನೆ. ಇದರಿಂದ ಅವಳು ತನ್ನ ಪತಿಗೆ ನೀಡಬೇಕಾಗಿದ್ದ ಸಾಲವನ್ನು ತೀರಿಸಬಹುದು. ಮಾಂಕ್ ವ್ಯಾಪಾರಿಯನ್ನು ಭೇಟಿಯಾದಾಗ ತಾನು ಹಣವನ್ನು ಅವನ ಹೆಂಡತಿಗೆ ಹಿಂತಿರುಗಿಸಿರುವುದಾಗಿ ಹೇಳ್ತಾನೆ. ಹೆಂಡತಿ ತನ್ನ ಮೋಸ ಹೋಗಿರುವುದನ್ನು ಅರಿತುಕೊಳ್ತಾಳೆ. ಆದರೆ ಅವಳು ಧೈರ್ಯದಿಂದ ತನ್ನ ಪತಿಗೆ ತನ್ನ ಸಾಲವನ್ನು ಕ್ಷಮಿಸಲು ಹೇಳ್ತಾಳೆ. ಅವಳು ಅದನ್ನು ಹಾಸಿಗೆಯ ಮೇಲೆ ತೀರಿಸುವುದಾಗಿ ಹೇಳ್ತಾಳೆ. ಹೋಸ್ಟ್ ಶಿಪ್ಮ್ಯಾನ್ನ ಕಥೆಯನ್ನು ಹೊಗಳ್ತಾನೆ ಮತ್ತು ಪ್ರಿಯೋರಸ್ನನ್ನ ಕಥೆಗಾಗಿ ಕೇಳ್ತಾನೆ. ದ ಪ್ರಿಯೋರಸ್, ಪ್ರೊಲಾಗ್ ಅಂಡ್ ಟೇಲ್. ದ ಪ್ರಿಯೋರಸ್ ತನ್ನ ಕಥೆಯನ್ನು ಮುನ್ನಡೆಸಲು ವರ್ಜಿನ್ ಮೇರಿಯನ್ನ ಪ್ರಾರ್ಥಿಸ್ತಾನೆ. ಏಷ್ಯಾದ ಒಂದು ನಗರದಲ್ಲಿ ಯಹೂದಿ ಗೆಟ್ಟೋದ ಅಂಚಿನಲ್ಲಿ ಕ್ರಿಶ್ಚಿಯನ್ ಶಾಲೆ ಇದೆ. ವಿಧವೆಯ ಮಗನಾದ ಒಬ್ಬ ಪುಟ್ಟ 7 ವರ್ಷದ ಹುಡುಗ ಆ ಶಾಲೆಯಲ್ಲಿ ಕಲಿತಾನೆ. ಅವನು ನಿಷ್ಠಾವಂತ ಕ್ರಿಶ್ಚಿಯನ್ ಆಗಿದ್ದು ಅಲ್ಮಾ ರೆಂಡಿಪೋರಸ್ ಹಾಡನ್ನು ಹಾಡಲು ಇಷ್ಟಪಡ್ತಾನೆ. ಅವನು ಗೆಟ್ಟೋದ ಮೂಲಕ ಹೋಗುವಾಗ ಹಾಡನ್ನು ಹಾಡ್ತಾ ಇರ್ತಾನೆ. ಆಗ ಕೆಲವು ಯಹೂದಿಗಳು ಅವನ ಗಂಟಲನ್ನು ಸೀಳಿ ಅವನನ್ನು ಶೌಚಾಲಯಕ್ಕೆ ಎಸೆಯಲು ಕೊಲೆಗಾರನನ್ನು ನೇಮಿಸ್ತಾರೆ. ಯಹೂದಿಗಳು ಆ ವಿಧವೆಗೆ ಮಗ ಎಲ್ಲಿದ್ದಾನೆ ಎಂದು ಹೇಳಲು ನಿರಾಕರಿಸ್ತಾರೆ. ಆದರೆ ಅವನು ಪವಾಡ ಸದೃಶ್ಯನಾಗಿ ಅಲ್ಮಾ ರೆಂಡಿಪೋರಿಸ್ ಆಡಲು ಪ್ರಾರಂಭಿಸ್ತಾನೆ. ಇದರಿಂದ ಕ್ರಿಶ್ಚಿಯನ್ ಜನರು ಅವನ ದೇಹವನ್ನು ಕಂಡುಕೊಳ್ತಾರೆ ಮತ್ತು ಮ್ಯಾಜಿಸ್ಟ್ರೇಟ್ ಕೊಲೆ ಮಾಡಿದ ಯಹೂದಿಗಳನ್ನು ಶಿಕ್ಷಿಸಲು ಆದೇಶಿಸ್ತಾನೆ. ದ ಪ್ರೊಲಾಗ್ ಆ್ಯಂಡ್ ಟೇಲ್ ಆಫ್ ಸರ್ ಥಾಮಸ್. ಹೋಸ್ಟ್ ನಿರೂಪಕ ಚಾಜರ್ ರೂಪದ ಬಗ್ಗೆ ತಮಾಷೆ ಮಾಡಿದ ನಂತರ ಅವನನ್ನು ಕತೆ ಹೇಳಲು ಕೇಳ್ತಾನೆ. ಚಾಜರ್ ತನಗೆ ಒಂದೇ ಒಂದು ಕತೆ ಗೊತ್ತು ಎಂದು ಹೇಳ್ತಾನೆ. ನಂತರ ಕೆಟ್ಟ ಕವಿತೆಯ ಹಾಸ್ಯರೂಪವಾದ ಸರ್ ಥಾಮಸ್ ಕಥೆಯನ್ನು ಪ್ರಾರಂಭಿಸ್ತಾನೆ. ಸರ್ ಥಾಮಸ್ ಮದುವೆಯಾಗಲು ಎಲ್ಪ್ ರಾಣಿಯನ್ನು ಹುಡುಕುತ್ತಾ ಹೋಗುವಾಗ ಒಬ್ಬ ದೈತ್ಯ ಎದುರಾಗ್ತಾನೆ. ಆ ನಿರೂಪಕನು ಈ ಕವಿತೆ ಹೇಗೆ ಮುಂದುವರಿಯುತ್ತೆ ಅಂತ ಅಂತಿಮವಾಗಿ ಹೋಸ್ಟ್ ಇದನ್ನು ಸಹಿಸಲಾಗದೆ ಮಧ್ಯಪ್ರವೇಶಿಸ್ತಾನೆ. ಚಾಜರ್ ತಾನು ತಿಳಿದಿರುವ ಅತ್ಯುತ್ತಮ ಕಥೆಯನ್ನು ಹೇಳಲು ಏಕೆ ಬಿಡುತ್ತಿಲ್ಲ ಎಂದು ಕೇಳ್ತಾನೆ. ಅದಕ್ಕೆ ಹೋಸ್ಟ್ ಅವನ ಪ್ರಾಸವನ್ನು ಅನುಪಯುಕ್ತವಾಗಿದೆ ಎಂದು ವಿವರಿಸ್ತಾನೆ ಮತ್ತು ಚಾಜರ್ನನ್ನ ಗದ್ಯದ ಕಥೆಯನ್ನು ಹೇಳಲು ಪ್ರೋತ್ಸಾಹ ಮಾಡ್ತಾನೆ. ದ ಟೇಲ್ ಆಫ್ ಮೆಲೆಬಿ. ಚಾಜರ್ನ 2ನೇ ಕಥೆಯು ಮೆಲೆಬಿಯ ಸುದೀರ್ಘವಾದ ನೈತಿಕ ಒಂದು ಕಥೆಯಾಗಿರುತ್ತೆ. ಮೆಲೆಬಿಯ ಮನೆಯನ್ನು ಅವನು ಶತ್ರುಗಳು ದಾಳಿ ಮಾಡ್ತಾರೆ. ಅವರು ಅವನ ಹೆಂಡತಿ ಪ್ರುಡೆನ್ಸ್ ನನ್ನ ಹೊಡಿತಾರೆ ಮತ್ತು ಅವನ ಮಗಳು ಸೋಫಿಯ ಕಾಲು, ಕಿವಿ, ಕೈ, ಮೂಗು, ಬಾಯಿಗೆ ತೀವ್ರವಾಗಿ ಗಾಯಗೊಳಿಸ್ತಾರೆ. ಪ್ರುಡೆನ್ಸ್ ಅವನಿಗೆ ಶತ್ರುಗಳ ಮೇಲೆ ಆತರದಿಂದ ಸೇಡಿ ತೀರಿಸಿಕೊಳ್ಳಬೇಡಿ ಎಂದು ಸಲಹೆ ನೀಡ್ತಾಳೆ. ಮತ್ತೆ ಅವನು ಅವಳ ಸಲಹೆಯನ್ನು ಅನುಸರಿಸಿ ಶತ್ರುಗಳ ಶಿಕ್ಷೆಯನ್ನು ಅವಳ ಕೈಗೆ ಒಪ್ಪಿಸ್ತಾನೆ. ಅವಳು ತನಗೆ ಮಾಡಿದ ಅವಮಾನಕ್ಕಾಗಿ ಅವರನ್ನು ಕ್ಷಮಿಸ್ತಾಳೆ. ಇದು ಕ್ರಿಶ್ಚಿಯನ್ ಸಹನೆ ಮತ್ತು ಕ್ಷಮೆಯ ಮಾದರಿಯಾಗಿದೆ. ದ ಮಾಂಕ್ಸ್, ಪ್ರೊಲಾಗ್ ಅಂಡ್ ಟೇಲ್. ತನ್ನ ಹೆಂಡತಿಯು ಮೆಲೆಬಿಯ ಹೆಂಡತಿಯಂತೆಯೇ ತಾಳ್ಮೆಯುಳ್ಳದಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಹೋಸ್ಟ್ ಬಯಸ್ತಾನೆ. ಮತ್ತು ಮಾಂಕ್ನನ್ನು ಮುಂದಿನ ಕತೆ ಹೇಳಲು ಕರೀತಾನೆ. ಮತ್ತು ಮೊದಲು ಅವನು ಮಾಂಕ್ನನ್ನು ತಮಾಷೆ ಮಾಡ್ತಾನೆ. ಮಾಂಕ್ ಬಡ ಸನ್ಯಾಸಿಯಲ್ಲ ಎಂದು ಎತ್ತಿ ತೋರಿಸ್ತಾನೆ. ಮಾಂಕ್ ಎಲ್ಲವನ್ನು ಸಹಜವಾಗಿ ಸ್ವೀಕರಿಸ್ತಾನೆ ಮತ್ತು ಉದಾತ್ತ ವ್ಯಕ್ತಿಗಳು ಹೇಗೆ
ಪತನಗೊಳಗಾಗ್ತಾರೆ ಎಂಬುದರ ಕುರಿತು ಸರಣಿ ದುರಂತಗಳನ್ನು ಹೇಳ್ತಾನೆ. ಲೂಸಿಫರ್, ಆಡಮ್, ಸ್ಯಾಮನ್ಸ್, ಹರ್ಕೆಲ್ಯೂಸ್, ನೆಬಿಡ್ಸ್ಕರ್, ಬೆಲ್ಮೆಜರ್, ಜನೋಬಿಯಾ, ಫೆಡ್ರೋ ಆಫ್ ಕ್ಯಾಸ್ಟೆಲ್ಸ್ ಮತ್ತು ಇತರರನ್ನ ಕಥೆಯನ್ನು ಹೇಳ್ತಾನೆ. ದ ಸನ್ಸ್ ಪ್ರಿನ್ಸಸ್ ಪ್ರೋಲಾಗ್, ಟೇಲ್ ಆ್ಯಂಡ್ ಎಪಿಲಾಗ್. ಮಾಂಕ್ ನಿರೂಪಿಸಿದ 17 ಉದಾತ್ತ ಕಥೆಗಳ ನಂತರ ನೈಟ್ ಮಧ್ಯ ಪ್ರವೇಶಿಸ್ತಾನೆ ಮತ್ತು ಹೋಸ್ಟ್ ನನ್ಸ್ ಪ್ರಿನ್ಸ್ನನ್ನು ಸ್ವಲ್ಪ ಹೆಚ್ಚು ಉತ್ಸಾಹಭರಿತ ಕಥೆಯನ್ನು ಹೇಳಲು ಕರೀತಾನೆ. ನನ್ಸ್ ಪ್ರಿನ್ಸ್ ಕೋಗಿಲೆಯಾದ ಚಾಂಟಿಲಿಕ್ಕರ್ ಬಗ್ಗೆ ಹೇಳ್ತಾನೆ. ಅದನ್ನು ಹೊಗಳಿಕೆಯ ಮೂಲಕ ವಂಚಿಸುವ ನರಿಯೊಂದು ಹಿಡಿದುಕೊಂಡು ಹೋಗುತ್ತೆ. ಚಾಂಟಿಲಿಕ್ಕರ್ ನರಿಯನ್ನು ಮಾತನಾಡುವಂತೆ ಪ್ರೇರೇಪಿಸಿ ತಂತ್ರದಿಂದ ತಪ್ಪಿಸಿಕೊಳ್ತಾನೆ. ಹೋಸ್ಟ್ ನನ್ಸ್ ಪ್ರಿನ್ಸ್ ಕಥೆಯನ್ನು ಹೊಗಳ್ತಾನೆ. ದ ಸೆಕೆಂಡ್ ನನ್ಸ್ ಪ್ರೋಲಾಗ್ ಅಂಡ್ ಟೇಲ್. ತನ್ನ ಪೀಠಿಕೆಯಲ್ಲಿ ಸೆಕೆಂಡ್ ನನ್ ತಾನು ಸೆಂಟ್ ಸಿಸಿಲಿಯಾಳ ಜೀವನ ಚರಿತ್ರೆಯನ್ನು ಹೇಳುವುದಾಗಿ ವಿವರಿಸ್ತಾಳೆ. ಏಕೆಂದರೆ ಈ ಸಂತಳು ತನ್ನ ಒಳ್ಳೆಯ ಕೆಲಸಗಳು ಮತ್ತು ಬುದ್ಧಿವಂತ ಬೋಧನೆಗಳ ಮೂಲಕ ಅತ್ಯುತ್ತಮ ಉದಾಹರಣೆಯನ್ನು ನೀಡಿದ್ದಾಳೆ. ಅವಳು ವಿಶೇಷವಾಗಿ ಸೆಂಟ್ ಸಿಸಿಲಿಯಾ ಹುತಾತ್ಮತೆಯ ಕಥೆಯ ಮೇಲೆ ಗಮನ ಹರಿಸ್ತಾಳೆ. ಸಿಸಿಲಿಯಾಳ ಹೊಸ ಪತಿ ವೆಲೇರಿಯನ್ ಅವಳ ಕನ್ಯತ್ವ ಪಡೆಯುವ ಮೊದಲು ಅವನನ್ನು ಪೋಪ್ ಅರ್ಬನ್ ಬಳಿಗೆ ಯಾತ್ರೆಗೆ ಕಳಿಸ್ತಾಳೆ. ಅವನು ಕ್ರಿಶ್ಚಿಯನ್ ಧರ್ಮಕ್ಕೆ ಪರಿವರ್ತಿಸ್ತಾರೆ. ದೇವದೂತನು ವೆಲೇರಿಯನ್ನನ್ನು ಭೇಟಿ ಮಾಡ್ತಾನೆ. ವೆಲೇರಿಯನ್ ತನ್ನ ಸಹೋದರ ಟೆಬರ್ಸ್ನಿಗೆ ಕ್ರಿಶ್ಚಿಯನ್ ಮತಾಂತರ ಅನುಗ್ರಹ ಸಿಗಲಿ ಎಂದು ಕೇಳ್ಕೊಳ್ತಾನೆ. ಈ ಮೂವರು ಸಿಸಿಲಿಯಾ, ಟಿಬರ್ಸ್ ಮತ್ತು ವ್ಯಾಲೆರಿಯನ್ ರೋಮನ್ ಮರಣದಂಡನೆಗೆ ಒಳಪಡ್ತಾರೆ. ದ ಕ್ಯಾಕನ್ಸ್ ಯೋಮನ್ಸ್ ಪ್ರೋಲಾಗ್ ಅಂಡ್ ಟೇಲ್. ಸೆಕೆಂಡ್ ನನ್ ಕತೆ ಮುಗಿದ ನಂತರ ಕಪ್ಪು ಉಡುಪು ಧರಿಸಿದ ಕ್ಯಾನನ್ ಮತ್ತು ಅವನ ಯೋಮನ್ ಯಾತ್ರಿಕರನ್ನು ಭೇಟಿಯಾಗಿ ಕಥೆಗಳಲ್ಲಿ ಭಾಗವಹಿಸಲು ಬಯಸ್ತಾರೆ. ಯೋಮನ್ ತಾನು ಮತ್ತು ಕ್ಯಾನನ್ ಹೇಗೆ ರಸವಾದಿಗಳು, ಆಲ್ಕೆಮಿಸ್ಟ್ ಎಂಬ ಭ್ರಮೆಯನ್ನು ಸೃಷ್ಟಿಸುತ್ತೇವೆ ಎಂಬ ತಂಡಕ್ಕೆ ಹೇಳ್ತಾನೆ. ಇದರಿಂದ ಕ್ಯಾನನ್ ತನ್ನ ರಹಸ್ಯಗಳು ಬಯಲಾದ ಕಾರಣ ನಾಚಿಕೆಯಿಂದ ಹೊರಟು ಹೋಗ್ತಾನೆ. ಯೋಮನ್ ಒಬ್ಬ ಕ್ಯಾನನ್ ಹೇಗೆ ಕೈಚಳಕವನ್ನು ಬಳಸಿ ರಸವಾದದ ಭ್ರಮೆಯನ್ನು ಸೃಷ್ಟಿಸಿ ಒಬ್ಬ ಪಾದ್ರಿಯನ್ನು ವಂಚಿಸಿದನು ಎಂಬ ಕತೆ ಹೇಳ್ತಾನೆ. ದ ಮ್ಯಾನ್ಸಿಫಲ್ ಪ್ರೋಲಾಗ್ ಅಂಡ್ ಟೇಲ್. ತಂಡದ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಕುಡಿದಿರುವ ಕುಕ್ನನ್ನು ಹೋಸ್ಟ್ ತಮಾಷೆ ಮಾಡ್ತಾನೆ. ಹೋಸ್ಟ್ನ ವಿನಂತಿಯಂತೆ ಕತೆ ಹೇಳಲು ಕುಕ್ಗೆ ಸಾಧ್ಯವಾಗುವುದಿಲ್ಲ ಮತ್ತು ಅವನು ಕುಡಿತಕ್ಕಾಗಿ ಮ್ಯಾನ್ಸಿಪಲ್ನನ್ನು ಟೀಕಿಸ್ತಾನೆ. ಮ್ಯಾನ್ಸಿಪಲ್ ಬಳಿ ಕಾಗೆಯ ದಂತಕಥೆಯನ್ನು ಹೇಳ್ತಾನೆ. ಅದರಲ್ಲಿ ಫೋಬಸ್ ಮಾತನಾಡುವ ಬಿಳಿ ಕಾಗೆಯು ಅವನ ಹೆಂಡತಿ ಅವನಿಗೆ ಹೇಗೆ ಮೋಸ ಮಾಡಿದ್ದಾಳೆ ಎಂದು ತಿಳಿಸುತ್ತೆ. ಫೋಬಸ್ ತನ್ನ ಹೆಂಡತಿಯನ್ನು ಕೊಲ್ತಾನೆ. ಕಾಗೆಯ ಬಿಳಿ ಗರಿಗಳನ್ನು ಕಸಿದುಕೊಳ್ತಾನೆ ಮತ್ತು ಅದನ್ನು ಕಪ್ಪಾಗಿಸುವಂತೆ ಶಪಿಸ್ತಾನೆ. ದ ಪಾರ್ಸನ್ಸ್ ಪ್ರೋಲಾಗ್ ಅಂಡ್ ಟೇಲ್. ತಂಡವು ಸಂಜೆಯ ವೇಳೆಗೆ ಹಳ್ಳಿಯೊಂದನ್ನು ಪ್ರವೇಶಿಸುತ್ತೆ. ಹೋಸ್ಟ್ ಪಾರ್ಸನ್ನನ್ನು ಒಂದು ಕಾಲ್ಪನಿಕ ಕಥೆಯನ್ನು ಹೇಳಲು ಕರೀತಾನೆ. ಸೆಂಟ್ ಪಾಲ್ ಹಾಕಿಕೊಟ್ಟ ನಿಯಮಕ್ಕೆ ವಿರುದ್ಧವಾಗಿರುವುದರಿಂದ ಕಾಲ್ಪನಿಕ ಕಥೆಯನ್ನು ಹೇಳಲು ನಿರಾಕರಿಸುವ ಪಾರ್ಸನ್ ಬದಲಾಗಿ 7 ಭೀಕರ ಪಾಪಗಳ ಕುರಿತು ಒಂದು ಸುದೀರ್ಘ ಪ್ರಬಂಧವನ್ನು ಹೇಳ್ತಾನೆ. ಚಾರ್ಸನ್ ರಿಟ್ರಾಕ್ಷನ್. ಚಾಸರ್ ತನ್ನ ಪುಸ್ತಕದಲ್ಲಿ ಓದುಗರಿಗೆ ಇಷ್ಟವಾಗುವ ಯಾವುದಾದರೂ ಇದ್ದರೆ ಅದಕ್ಕೆ ಯೇಸು ಕ್ರಿಸ್ತನೇ ಸ್ಫೂರ್ತಿ ಎಂದು ತಿಳಿಯಲು ಅವನು ಅವರಿಗೆ ಇಷ್ಟವಾಗಿದ್ದನ್ನು ತನ್ನ ಸ್ವಂತ ಅಜ್ಞಾನ ಮತ್ತು ಸಾಮರ್ಥ್ಯದ ಕೊರತೆ ಎಂದು ಪರಿಗಣಿಸಲು ವಿನಂತಿಸ್ತಾನೆ. ಅವನು ಲೌಕಿಕ ಮತ್ತು ಅನ್ಯ ಧರ್ಮದ ವಿಷಯಗಳಿಗೆ ಸಂಬಂಧಿಸಿದ ತನ್ನ ಎಲ್ಲ ಕೃತಿಗಳನ್ನು ಹಿಂಪಡಿತಾನೆ ಮತ್ತು ಅವುಗಳಿಗಾಗಿ ಕ್ಷಮೆಯನ್ನು ಯಾಚಿಸ್ತಾನೆ. ತಾನು ಬರೆದ ಸಂತರ ಜೀವನ ಚರಿತ್ರೆ ಮತ್ತು ಧರ್ಮೋಪದೇಶಗಳಿಗಾಗಿ ಮಾತ್ರ ತನ್ನನ್ನು ಸ್ಮರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾನೆ. ಈ ರೀತಿಯಾಗಿ ಜೆಫ್ರಿ ಚಾಸರ್ ರವರ ದ ಕ್ಯಾಂಟರ್ಬರಿ ಟೇಲ್ಸ್ ಪ್ರೋಲಾಗ್ ಕತೆ ಕೊನೆಗೊಳ್ಳುತ್ತೆ. ಇದು ಕನ್ನಡದ ಸಾರಾಂಶ ಆಗಿದೆ. ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಂಡು ಓದಬಹುದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.